ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಹಣ್ಣುಗಳನ್ನೂ ತಿನ್ನಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಂತೂ ಈಗ ಸೀಸನಲ್ ಫ್ರೂಟ್ಸ್ ಆಗಿರೋದು ಮಾವಿನ ಹಣ್ಣಂತೂ ಕಂಡ್ರೆ ತಿನ್ನಲೇಬೇಕು ಅಂತ ಆಸೆ ಆಗುತ್ತೆ. ಆದರೆ ಪ್ರೆಗ್ನೆನ್ಸಿಲಿ ಯಾವ್ದು ತಿನ್ನೋದು ಬೇಡ, ಮಾವಿನ ಹಣ್ಣು ತಿಂದರೆ ಹೀಟ್ ಆಗುತ್ತಾ ಏನು ಅನ್ನೋ ಭಯನೂ ಸಹ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ತಿಂದರೆ ಹೀಟ್ ಆಗುತ್ತಾ ಅನ್ನೋದು ಡೌಟ್ ಇದ್ದೇ ಇರುತ್ತೆ. ಹೌದು, ಖಂಡಿತ ಹೀಟ್ ಆಗೇ ಆಗುತ್ತೆ. ಮಾವಿನ ಹಣ್ಣು ಹೀಟಿಂದು ಪದಾರ್ಥ ಅಂತ ಹೇಳ್ತಾರೆ. ಹಾಗಂತ ಅತಿಯಾಗಿ ತಿಂದರೆ ಹೀಟ್ ಆಗುತ್ತೆ. ಅದನ್ನ ಮಿತವಾಗಿ ಬಿಡಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಏಕೆಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಮಲಬದ್ಧತೆ ಅನ್ನೋದು ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಮೋಷನ್ಗೆ ಹೋಗೋಕ್ಕಲ್ಲ ಸರಿಯಾಗಿ. ಅದಕ್ಕೆಲ್ಲ ಇದು ಸ್ವಲ್ಪ ಯೂಸ್ ಆಗುತ್ತೆ. ಏಕೆಂದರೆ ಇದರಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಮಾವಿನ ಹಣ್ಣು ತಿನ್ನೋದ್ರಿಂದ ಅದನ್ನು ಸಹ ಯೂಸ್ ಆಗುತ್ತೆ. ಮತ್ತು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದರಿಂದೆಲ್ಲವೂ ಮಗು ಬೆಳವಣಿಗೆಗೆ ಎಲ್ಲ ತುಂಬಾ ಅನುಕೂಲ ಆಗುತ್ತೆ. ಮಿತವಾಗಿ ಬಳಸೋದ್ರಿಂದ ಯಾವುದೂ ಸಮಸ್ಯೆ ಇರಲ್ಲ. ಆರಾಮಾಗಿ ಮಾವಿನ ಹಣ್ಣನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ತಗೋಬೋದು. ಅಂದರೆ ಮತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸೇವನೆ ಮಾಡೋದು ಉತ್ತಮ. ರಾತ್ರಿ ಹೊತ್ತು ತಿನ್ನಬಾರ್ದು. ಹಾಗೆ ಇದು ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಶುಗರ್ ಇರೋರು ಸ್ವಲ್ಪ ಸ್ವಲ್ಪ ನೋಡಿ ಮಿತವಾಗಿ ಬಳಸಿ, ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಮತ್ತು ಇದನ್ನ ಜ್ಯೂಸ್ ಮಾಡಿಕೊಂಡು ಕುಡಿಯೋದು, ಅದೆಲ್ಲ ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಂಡು ಕುಡಿಬಾರ್ದು. ಹಣ್ಣು ಯಾವ ಥರ ಇದೆ ಅದೇ ಥರ ಹಣ್ಣು ಮಾತ್ರ ತಿಂದರೆ ಒಳ್ಳೆಯದು. ಹಾಗೆ ಔಟ್ಸೈಡಿಂದ ತರೋ ಮ್ಯಾಂಗೋನ ನೋಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ತಿನ್ನಿ. ಅದರಲ್ಲೂ ಮತ್ತು ಕೆಮಿಕಲ್ ಯೂಸ್ ಮಾಡಿ ಹಣ್ಣು ಮಾಡಿರ್ತಾರೆ. ಸ್ಟಾರ್ಟಿಂಗ್ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ಬರೋ ಅಂಥ ಮ್ಯಾಂಗೋನ ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ದಿನ ಕಳೀತಾ ಆದಮೇಲೆ ಅದು ನಾರ್ಮಲ್ ಮಾವಿನ ಹಣ್ಣೆಲ್ಲ ಬಲ್ತಿರುತ್ತಲ್ಲ ಕಾಯಿ, ಆವಾಗ ಹುಲ್ಲಲ್ಲಿ ಹಣ್ಣು ಮಾಡಿರೋಂಥ ಮ್ಯಾಂಗೋ ಯೂಸ್ ಮಾಡಿ. ಜಾಸ್ತಿ ಕೆಮಿಕಲ್ ಹೊಡೆದಿರೋದು ಮಗುಗೆ ಎಫೆಕ್ಟ್ ಆಗ್ಬೋದು. ಮತ್ತು ನಾನಿಲ್ಲಿ ನಮ್ಮಪ್ಪ ಮನೆಯಲ್ಲೇ ಬೆಳೆದಿರೋಂಥ ಮ್ಯಾಂಗೋನ ತಂದು ನಾವು ಹುಲ್ಲು ಹಾಕಿ ನ್ಯಾಚುರಲ್ಲಾಗಿ ಹಣ್ಣು ಮಾಡಿರೋದನ್ನ ಯೂಸ್ ಮಾಡೋದು. ನಾನು ರೆಗ್ಯುಲರಾಗಿ ಡೈಲಿ ಇವಾಗ ಒಂದು ಮ್ಯಾಂಗೋನಾದರೂ ತಿಂದೇ ತಿಂತೀನಿ. ಏಕೆಂದರೆ ಬಸ್ರಿ ಬಯಕೆ ಅಂತಾರಲ್ಲ, ಆ ಥರನೇ ಏನೋ ಗೊತ್ತಿಲ್ಲ, ಅದರಲ್ಲೂ ಹುಳಿ ಕಂಡ್ರಂತೂ ತಿನ್ನಬೇಕು ಅನಿಸುತ್ತೆ. ಕಾಯಿ ಸಹ ತಿಂತೀನಿ. ಅದು ಮ್ಯಾಂಗೋ ಫುಲ್ ಹಣ್ಣಾಗಿಲ್ಲ ಅಂದ್ರೂ ಹುಳಿ ಆಗಿರೋದನ್ನು ತಿನ್ನಬೇಕು ಅನಿಸುತ್ತೆ. ಸೊ ಮ್ಯಾಂಗೋ ತಿನ್ನೋದ್ರಿಂದ ಏನೂ ಸಮಸ್ಯೆ ಆಗಲ್ಲ ನನಗೂ. ಆದರೆ ಸ್ವಲ್ಪ ಅದು ಗ್ಯಾಸ್ಟ್ರಿಟೀಸು ಸಹ ಆಗುತ್ತೆ. ಹುಳಿ ತೇಗು, ಅದೇ ನೈಟ್ ಏನಾದರೂ ತಿಂದರೆ ಹುಳಿ ಬರೋದು, ತೇಗು ಬಂದಾಗ ಆಗೋದು ಅದೆಲ್ಲ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ತಿಂದರೆ ಸೇಫು. ಬೆಳಗ್ಗೆಲ್ಲ ಮಧ್ಯಾಹ್ನ ತಿನ್ಬೋದು. ಎಲ್ಲ ಪ್ರೆಗ್ನೆಂಟ್ ವುಮೆನ್ ಏನೂ ಭಯ ಪಡ್ದಲ್ಲೇ ಮಿತವಾಗಿ ಮಾವಿನ ಹಣ್ಣು ತಿನ್ಬೋದು. ನೋಡಿ, ಈ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.